ರೈತರ ಕೆಲವು ಬೇಡಿಕೆಗಳನ್ನಿಟ್ಟುಕೊಂಡು ನಾವೊಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಮಾಹಿತಿ ಕೊಡಲು ನಾವು ಇವತ್ತು ನಿಮ್ಮೊಂದಿಗೆ ಇದ್ದೇವೆ. ನಿಮ್ಮೆಲ್ಲ ಸಹಕಾರವನ್ನು ಆಶಿಸುತ್ತಿದ್ದೇವೆ. ನಮ್ಮ ಜೊತೆ ನಮ್ಮ ಸಂಘಟನೆಯ ಪ್ರಮುಖರಾದ ಪ್ರವೀಣ್ ಭಂಡಾರಿ ಅವರಿದ್ದಾರೆ, ವಸಂತ್ ಭಟ್ರು ಇದ್ದಾರೆ, ಮತ್ತು ಇವರು ರಾಧಾಕೃಷ್ಣ ಇದ್ದಾರೆ, ವೆಂಕಟೇಶ್ ಕೋಟೆ ಅವರು ಇದ್ದಾರೆ, ನೇಮರಾಜ್ ಶೆಟ್ಟಿ ಅವರಿದ್ದಾರೆ. ನಾಡ್ದು ಶುಕ್ರವಾರ ಹೊತ್ತಿಗೆ ಶುಕ್ರವಾರದಂದು ನಮ್ಮ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಾವು ರೈತರಿಗೆ ಇಲ್ಲಿ ನಡೆಯುವಂಥ ಸಮಸ್ಯೆಗಳ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಜಾಥಾದೊಂದಿಗೆ ಮನವಿ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನಾ ಜಾಥಾವು ಇಲ್ಲಿ ಶಾಮಿಲಿ ಎತ್ಲಿಯಿಂದ ಸ್ಟಾರ್ಟ್ ಆಗಿ ಈ ಮೂಡುಬಿದ್ರಿ ಮುಖ್ಯ ರಸ್ತೆಯಿಂದ ಹೋಗಿ ಇಲ್ಲಿಂದ 29 ತಾರೀಕು ಶುಕ್ರವಾರ ಒಂದು ಪ್ರತಿಭಟನಾ ಜಾಥಾ ಹಾಗೂ ಪ್ರತಿಭಟನಾ ಮೆರವಣಿಗೆಯು ಇಲ್ಲಿ ಫ್ಯಾಮಿಲಿ ಎನ್ಕ್ಲೇವಿಂದ ಮೂಡುಬಿದ್ರಿ ಮುಖ್ಯ ರಸ್ತೆಯಿಂದ ಹಾದು ಹೋಗಿ ತಹಶೀಲ್ದಾರರಿಗೆ ಮನವಿ ಕೊಡುವ ಮುಖಾಂತರ ನಾವು ರೈತರಿಗೆ ಆಗುವಂಥ ಅನ್ಯಾಯ ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನಾವು ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಭಾರತೀಯ ಕಿಸಾನ್ ಸಂಘದ ಪ್ರಮುಖರು ಇಲ್ಲಿ ಹಾಜರಿದ್ದೇವೆ. ಈ ಹೈನುಗಾರಿಕೆ ನಡೆಸುವಂಥ ನಮ್ಮ ರೈತರು, ಹೈನುಗಾರಿಕೆ ನಡೆಸುವ ರೈತರಿಗೆ ಸರ್ಕಾರದಿಂದ 42 ರೂಪಾಯಿ ಹಾಲಿಗೆ ದರ ಸಿಗುತ್ತೆ. ಅಂದರೆ ಒಂದು 5 ರೂಪಾಯಿ ಪ್ರೋತ್ಸಾಹಧನ ಮತ್ತು ಉಳಿದದ್ದು ರೇಟಾಗಿ 42 ರೂಪಾಯಿ ಸಿಗುತ್ತೆ. ಆದರೆ ಹಾಲಿನ ದರದ ಆ್ಯಕ್ಚುಯಲ್ ಕಾಸ್ಟ್ ರೈತರಿಗೆ 100 ರೂಪಾಯಿ ತನಕ ಬೀಳುತ್ತೆ. ಆದರೆ ಇಲ್ಲಿ 42 ರೂಪಾಯಿ ಕೊಡುವುದರಿಂದ ರೈತರಿಗೂ ಈಗ ಯಾರಿಗೂ ದನ ಸಾಕಿ ಹಾಲು ತೆಗೆಯುವಂಥ ಮಾಡಿ ಕಷ್ಟ ಸಾಧ್ಯ. ಆದ್ದರಿಂದ ನಮ್ಮ ಸಂಘಟನೆಯ ಪ್ರಮುಖ ನಾವು ಕೇಳ್ತಾ ಇರುವುದು, ಸರ್ಕಾರಕ್ಕೆ ನೀವು ನಮಗೆ ಒಂದು ಅಟ್ಲೀಸ್ಟ್ 65 ರೂಪಾಯಿ ಆದರೂ ಮೂಲ ಬೆಲೆಯನ್ನು ನಿಗದಿಪಡಿಸಿ ಒಂದು 15 ರೂಪಾಯಿ ನಮಗೆ ಸಬ್ಸಿಡಿ ಕೊಟ್ಟರೆ ಆಗ ರೈತರಿಗೆ ಈ ಹೈನುಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸುಲಭ ಆಗುತ್ತೆ. ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲು ನಾವು ನಾಡ್ದು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ಅಕ್ರಮ ಸಕ್ರಮ ಕಾಯ್ದೆ, ರಾಜ್ಯದ ಅಕ್ರಮ ಸಕ್ರಮ ಕಾಯ್ದೆ ಮೊದಲು ಹೇಗಿತ್ತು ಅದಕ್ಕೆ ತುಂಬ ತಿದ್ದುಪಡಿಗಳನ್ನು ತಂದಿದ್ದಾರೆ. ಇದರಲ್ಲಿ ಈ ತಿದ್ದುಪಡಿಯ ಮುಖಾಂತರ ಮಾಡುವುದರಿಂದ ನಮ್ಮ ಮೂಡುಬಿದ್ರೆಯಲ್ಲಿ ಯಾವುದೇ ಒಂದು ಫೈಲನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ರೈತರಿಗೆ ಇಲ್ಲಿ ಅನ್ಯಾಯ ಆಗುತ್ತೆ ಅಂದರೆ ಈ ಟವರ್ ಲೊಕೇಶನ್ ಅನ್ನು ಇವರು ಏನು ಮಾಡಿದ್ದಾರೆ ಅಂದರೆ ಬಾರ್ಡರ್ ಇಂದ ನಮಗೆ ಟವರ್ ಲೊಕೇಶನ್ 3 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಿದ್ದಾರೆ. ಮೂಡುಬಿದ್ರಿ ಪುರಸಭೆ ವ್ಯಾಪ್ತಿಯು ಮತ್ತೆ ಸೇರ್ಪಡೆ ಆಗಿದೆ, ಖರೀದಿ ಮಾರುವುದಾಗುವುದರಿಂದ ಈ ಪುಚ್ಚಮೂರು ಭಾಗಕ್ಕೂ ಆಗುವುದಿಲ್ಲ, ಯಾವುದೂ ಒಂದು ಬರುವುದಿಲ್ಲ. ಖಾಲಿ ಒಂದು ಆಗುವಂಥದ್ದು ಒಂದು ಸ್ವಲ್ಪ ಭಾಗ ಇರುವೈಲ್ ಭಾಗದಲ್ಲಿ ಮತ್ತು ಆಚೆ ಹಣಬಿಲ್ ಆ ಏರಿಯಾದ ಕೆಲವೊಂದು ಭಾಗಗಳಿಗೆ ಮಾತ್ರ ಅಕ್ರಮ ಸಕ್ರಮ ಕೊಡಲಿಕ್ಕೆ ಬರುವಂಥದ್ದು. ಅದರ ನಡುವಲ್ಲಿ ಯಾರಿಗೂ ಕೊಡಲಿಕ್ಕೆ ಬರೋದಿಲ್ಲ. ಯಾರು ಮೊದಲು ಅಪ್ಲಿಕೇಶನ್ ಫಾರ್ಮ್ ನಂಬರ್ 50 ಹಾಕಿದ್ರು, 51 ಹಾಕಿದ್ರು ಸಹ ಯಾರಿಗೆ ಸಹ ಅಕ್ರಮ ಸಕ್ರಮವನ್ನು ಕೊಡಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಇದಕ್ಕೆ ಒಂದು ತಿದ್ದುಪಡಿ ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೇವೆ. ಇನ್ನೊಂದರೆ ಡೀಮ್ಡ್ ಫಾರೆಸ್ಟ್ ಇದ್ದು ಅದು ಸಮಸ್ಯೆ ಆಗಿದೆ. ಈ ಚಿತ್ತಾಡಿ ಭಾಗದ ಆಚೆ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದೆ, ಅಲ್ಲಿ ಸಹ ಮಂಜೂರಾತಿ ಸಿಗುವುದಿಲ್ಲ. ಅದನ್ನು ಸಹ ಒಂದು ಸರ್ಕಾರದ ಗಮನ ಸೆಳೆಯಲು ನಮ್ದು ಈ ಜಾಥಾ. ಅದರೊಟ್ಟಿಗೆ ನಾವು ಪ್ರಕೃತಿ ವಿಕೋಪದಿಂದ ನಮಗೆ ರೈತರಿಗೆ ನಷ್ಟ ಆಗುವ ಸಂದರ್ಭದಲ್ಲಿ ಈ ಅಡಿಕೆ ಮರ ಆದರೆ ಅದಕ್ಕೆ ಒಂದು 20,000 ಆದರೂ, ತೆಂಗಿನ ಮರದ ರಬ್ಬರ್ ಗಿಡ ಆದರೆ ಒಂದು 25,000 ಆದರೂ ನಮಗೆ ಪರಿಹಾರ ಕೊಡಬೇಕು. ಅದಕ್ಕೆ ಒಂದು ಸ್ವಲ್ಪ ಆದರೂ ಪರಿಹಾರ ಸಿಕ್ಕಿದ್ರೆ ರೈತರಿಗೆ ಅನುಕೂಲ ಆಗ್ಬೋದು. ಯಾಕಂದರೆ ಈ ಸರಿ ವಿಪರೀತ ಗಾಳಿಗೆ ಸಿಕ್ಕಾಪಟ್ಟೆ ಮರಗಳೆಲ್ಲ ಬಿದ್ದಿವೆ. ಸೊ ಅದಕ್ಕೆ ಪರಿಹಾರದ್ದು ಇಲ್ಲಿ ವ್ಯವಸ್ಥೆನೇ ಇಲ್ಲ. ಸೊ ಅದನ್ನು ಎಷ್ಟಾದರೂ ಕೊಡಬೇಕು. ಇದರಿಂದ ರೈತರಿಗೆ ಸ್ವಲ್ಪ ಕೃಷಿ ಮಾಡಲು ಉತ್ತೇಜನ ನೀಡಿದಾಗೆ ಆಗುತ್ತೆ ಅಂತ ಸರ್ಕಾರವನ್ನು ನಾವು ಗಮನ ಸೆಳೆಯಲು ನಮ್ಮ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಸಹಕಾರವನ್ನು ನಾವು ಆಶಿಸ್ತೇವೆ. ಸರ್ಕಾರ ಕಾನೂನು ಇದೆ, ಅಕ್ರಮ ಮಾಡಿದರೆ ಅವರು ತಡೆಯಲಿಕ್ಕೆ ಸರ್ಕಾರ ಕಾನೂನು ಇದೆ, ಅವರು ಮಾಡ್ಬೋದು. ಅದರಲ್ಲಿ ಅವರು ಖಾಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಇಲ್ಲಿ ಬಂದು ಅವ್ರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಗಾಳಿಯಲ್ಲಿ ಹೇಳಿದರೆ ಆಗುವುದು. ಇಲ್ಲಿ ಬಂದು ಅದು ಹೇಳುವಾಗ ನೆಕ್ಸ್ಟ್ ನಮ್ದು ಏನಂತ ಹೇಳಬೇಕು, ನಾವೇನು ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ಅದು ಇದು ಮಾಡಬೇಕು. ಗಾಳಿಯಲ್ಲಿ ಅವ್ರು ಮಾಡಿದ್ದಾರೆ ಇವರು ಮಾಡಿದ್ದಾರೆ, ಈಗ ಜೋನಸಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗುವುದು. ಮಾಡಿದ್ರೆ ಹೌದಾ ಕಾನೂನಿದೆ, ಅದು ಮಾಡಬೇಕು. ಅವ್ರು ಬಿಡಬಾರ್ದು, ಅವರು ಮಾಡಿದರೆ ಯಾರಿಗೆ ಸಹ ಅನ್ಯಾಯ ಮಾಡಲಿಕ್ಕೆ ಬಿಡಬಾರ್ದು.